ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂರ್ಯೋದಯ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಯಾವ ರೀತಿಯಲ್ಲಿ ನೀವು ಉಚಿತ ಸೋಲಾರನ್ನು ಪಡ್ಕೊಳ್ಳುವಂಥದ್ದು ಅಂದರೆ ಸಬ್ಸಿಡಿ ಹಣವನ್ನು ಪಡ್ಕೊಳ್ಳುವಂಥ ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಲೈವ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು. ಇದರಲ್ಲಿ ನೀವು ಯಾವುದೇ ಲ್ಯಾಪ್ಟಾಪ್ ಬೇಕಾಗಿಲ್ಲ, ಕಂಪ್ಯೂಟರ್ ಬೇಕಾಗಿಲ್ಲ, ಮೊಬೈಲಲ್ಲಿ ಮಾಡ್ಬೋದು. ಸರ್ಚ್ ಮಾಡಿದರೆ ತುಂಬ ಫೇಕ್ ವೆಬ್ಸೈಟ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ನಿಮಗೆ ಲೈವ್ ಆಗಿ ಅಕ್ಯುರೇಟ್ ಆದ ರಿಯಲ್ ಅಫಿಷಿಯಲ್ ಗೌರ್ಮೆಂಟ್ನ ವೆಬ್ಸೈಟ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ನೀವು ಮಾಡಬೇಕಾಗಿರುತ್ತೆ ವಿಡಿಯೋಗೊಂದು ಲೈಕ್ ಮಾಡಬೇಕಾಗುತ್ತೆ. ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ನೀವು ಮೊದಲ ಬಾರಿ ನೋಡ್ತಿದ್ರೆ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಯಾವುದೇ ನಿಮಗೆ ಫೇಕ್ ವಿಡಿಯೋ ಬರಲ್ಲ, ಎಲ್ಲವೂ ಕೂಡ ರಿಯಲ್ ಕಂಟೆಂಟ್ ಇರುವಂಥ ರಿಯಲ್ ವಿಡಿಯೋ ನಿರಂತರ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡ್ಬೋದು, ಮೊದಲದಾಗಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಮಾಡ್ಬೋದು. ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ಲಿ pmsuryagar.gov.in ಈ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಇದು ಅಧಿಕೃತ ವೆಬ್ಸೈಟು. ಇದನ್ನು ಬಿಟ್ಟು ಸೇಮ್ ಸಿಮಿಲರ್ ವೆಬ್ಸೈಟ್ ನಿಮಗೆ ಸುಮಾರು ಸಿಗುತ್ತೆ ಗೂಗಲಲ್ಲಿ. ಅದು ಯಾವುದು ಕ್ಲಿಕ್ ಮಾಡಬೇಡಿ, ಅದೆಲ್ಲ ಫೇಕ್ ವೆಬ್ಸೈಟು. ಈ ವೆಬ್ಸೈಟ್ನ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀವಿ. ಆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ನಡ, ನಿಮಗೆ ಇಂಗ್ಲೀಷ್ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಕನ್ನಡ ಬೇಕಿದ್ರೆ ಕನ್ನಡ ಕೂಡ ಮಾಡ್ಕೋಬೋದು. ಇಲ್ಲಿ ಸಿಂಪಲಾಗಿ ಇಲ್ಲಿ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಲ್ಯಾಂಗ್ವೇಜು ಕನ್ನಡಕ್ಕೆ ಇದು ಸೆಲೆಕ್ಟ್ ಆಗುತ್ತೆ. ನಿಮಗೆ ಇವಾಗ ಈಸಿ ಆಗುತ್ತೆ ಓದ್ಕೊಳ್ಳೋಕ್ಕೆ. ನೋಡ್ಬೋದು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮಗೆ ಹೋಮ್ ಪೇಜಲ್ಲೇ ನೋಡ್ಬೋದು, ಇಲ್ಲಿ ಮೇಲ್ಛಾವಣಿಯ ಸೌರಕ್ಕಾಗಿ ಅರ್ಜಿ ಸಲ್ಲಿಸಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಬೇಕು. ನಿಮಗೆ ಇಲ್ಲಿ ಹಂತವನ್ನು ಕೂಡ ಇಲ್ಲಿ ಕೊಟ್ಟಿದ್ದೆ. ನಾನು ಇಲ್ಲಿ ಮೊದಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಫಸ್ಟ್ ಆಪ್ಷನ್ನು ಮೇಲ್ಛಾವಣಿಯ ಸೌರಕ್ಕಾಗಿ ಅರ್ಜಿ ಸಲ್ಲಿಸಿ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ನೋಂದಾಯಿಸಿ ಮತ್ತು ಲಾಗಿನ್ ಅಂತ 2 ಆಪ್ಷನ್ ಬರುತ್ತೆ. ಇಲ್ಲಿ ಟಾಪಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಂತ 1, ಹಂತ 2, ಹಂತ 3 ಯಾವ ರೀತಿ ಮಾಡಬೇಕಂತ ಮೊದಲೇ ಹಂತದ ನೋಡ್ಬೋದು. ಇಲ್ಲಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಿ, ಅಂದರೆ ನೀವು ಕರ್ನಾಟಕ ಆದರೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ವಿದ್ಯುತ್ ವಿತರಣಾ ಕಂಪನಿ ಅಂದರೆ ನಿಮ್ಮ ಲೋಕಲ್ನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಯಾವುದು ವಿದ್ಯುತ್ ವಿತರಣಾ ಕಂಪನಿ ಯಾವುದಿದೆ ಅದರ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಇದೆ. ನಿಮ್ಮದು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ಇದು ನಿಮ್ಮ ವಿದ್ಯುತ್ ಇದರಲ್ಲಿರುತ್ತೆ, ಕರೆಂಟ್ ಬಿಲ್ ಏನಿರುತ್ತೆ ಅದರಲ್ಲಿರುತ್ತೆ. ನೆಕ್ಸ್ಟ್ ನಿಮಗೆ ಅದರಲ್ಲಿ ಮೊದಲ ಹಂತದಲ್ಲಿ ನೋಡ್ಬೋದು ನಿಮ್ಮ ವಿದ್ಯುತ್ ಗ್ರಾಹಕರ ಸಂಖ್ಯೆ ಅಂದರೆ ಕಸ್ಟಮರ್ ನಂಬರು, ಇದು ನಿಮ್ಮ ಕರೆಂಟ್ ಬಿಲ್ನಲ್ಲಿ ಇರುತ್ತೆ. ನೀವು ವಿದ್ಯುತ್ ಬಿಲ್ಲನ್ನು ಚೆಕ್ ಮಾಡಿದ್ರೆ ಅದರಲ್ಲಿ ಇರುತ್ತೆ ಕಸ್ಟಮರ್ ನಂಬರು. ನಂತರ ನಿಮ್ಮ ಮೊಬೈಲ್ ನಂಬರ್ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತಲ್ಲ ಆ ನಂಬರನ್ನು ಇಲ್ಲಿ ಹಾಕಿ. ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿ ಯಾವುದಾದ್ರೂ ಓಕೆ, ನಿಮ್ಮ ಇಮೇಲ್ ಐ ಡಿ. ಇದನ್ನು ನೀವು ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಫಸ್ಟ್ ಮೇಲೆ ಆಪ್ಷನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇಲ್ಲಿ ನೋಂದಾಯಿಸಿ ಅಂತ ಇರುತ್ತೆ. ಇಲ್ಲಿ ಲಾಗಿನ್ ಅಲ್ಲ, ಫಸ್ಟ್ ನೋಂದಾಯಿಸಿ ಅಂತ ಇರುತ್ತೆ. ಈ ನೋಂದಾಯಿಸಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನಾನು ಫಸ್ಟ್ ಹಂತ ಹೇಳಿದ್ನಲ್ಲ ಹಂತ 1 ಅದನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ನೋಂದಾಯಿಸಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಂತರ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೇ ಇಲ್ಲಿ ನೀವು ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕರ್ನಾಟಕ ಆದರೆ ಕರ್ನಾಟಕವನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಕರ್ನಾಟಕ. ನೆಕ್ಸ್ಟ್ ನಿಮ್ಮ ಜಿಲ್ಲೆ ಯಾವುದು, ಜಿಲ್ಲೆಯನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದ ನಂತರ ನೆಕ್ಸ್ಟ್ ನಿಮಗೆ ವಿದ್ಯುತ್ ವಿತರಣಾ ಕಂಪನಿ ಇಲ್ಲಿ ಸೆಲೆಕ್ಟ್, ನಿಮಗೆ ಯಾವುದು ವಿದ್ಯುತ್ ವಿತರಣಾ ಕಂಪನಿ ನಿಮ್ಮದು ಅಂದರೆ ನಿಮ್ಮ ಜಿಲ್ಲೆಗೆ ಯಾವುದಿದೆ ನಿಯರೆಸ್ಟು ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಬ್ಯಾಂಗ್ಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡು. ಇದಾದ ನಂತರ ನಿಮ್ಮ ಗ್ರಾಹಕರ ಖಾತೆ ಸಂಖ್ಯೆ, ಇದು ನಿಮ್ಮ ವಿದ್ಯುತ್ ಬಿಲ್ ಅಥವಾ ಕರೆಂಟ್ ಬಿಲ್ನಲ್ಲಿ ಇರುತ್ತೆ. ಕಸ್ಟಮರ್ ನಂಬರ್ ಅಂತ ಆ ನಂಬರ್ ಹಾಕಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಷ್ಟು ಮಾಡ್ತಿದ್ದಾಗ ನಿಮಗೆ ಮೊದಲ ಹಂತ ಕಂಪ್ಲೀಟ್ ಆಗುತ್ತೆ. ನಂತರ 2ನೇ ಹಂತದಲ್ಲಿ ಇಲ್ಲಿ ನಿಮಗೆ ಅವರಿಗೆ ಸ್ಪಷ್ಟವಾಗಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದಂತ ಅವರೇ ಇಲ್ಲಿ ಹಂತ ಪ್ರಕಾರ ಕೊಟ್ಟಿದ್ದಾರೆ. ನಂತರ ನೀವು ಇಲ್ಲಿ ಗ್ರಾಹಕರ ಸಂಖ್ಯೆ ಅಂದರೆ ಕಸ್ಟಮರ್ ನಂಬರ್ ನಾನು ಹೇಳಿದ್ನಲ್ಲ ಇವಾಗ ಅದು, ಅಥವಾ ನಿಮ್ಮ ಮೊಬೈಲ್ ನಂಬರು, 2ರಲ್ಲಿ ಯಾವ್ದು ಬೇಕಾದ್ರೂ ಆಗುತ್ತೆ. ಅದ್ರ ಮುಖಾಂತರ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿದ ನಂತರ ಫಾರ್ಮ್ ಪ್ರಕಾರ ರೂಫ್ ಟಾಪ್ ಸೋಲಾರ್ಗಾಗಿ ಅರ್ಜಿ ಸಲ್ಲಿಸಿ. ಅದಾದ ನಂತರ ಸೋಲಾರ್ಗೆ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ. ಅಲ್ಲಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. 2ನೇ ಹಂತ ನೀವು ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಂದಣಿ ಮಾಡಿದ ನಂತರ ಇಲ್ಲಿ 2ನೇ ಆಪ್ಷನ್ ಲಾಗಿನ್ ಮಾಡಿ ಅಂತಿದೆಯಲ್ಲ, ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿ ಅಂತ ಲಾಗಿನ್ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ನಿಮಗೆ ನಾನು ಹೇಳಿದಾಗೆ ನಿಮ್ಮ ಮೊಬೈಲ್ ನಂಬರು ಇಲ್ಲಾಂದರೆ ಕಸ್ಟಮರ್ ನಂಬರು ಅದ್ರ ಮೂಲಕ ನೀವು ಇಲ್ಲಿ ನಂಬರ್ ಹಾಕಿ. ನೆಕ್ಸ್ಟ್ ಇಲ್ಲಿ ಮಾನವ ತಪಾಸಣೆ ಅಂದರೆ ಕ್ಯಾಪ್ಚರ್ ಕೋಡ್ ಕೆಳಗೆ ಏನು ಕಾಣಿಸುತ್ತೆ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಇಲ್ಲಿ ಚಿತ್ರದ ಮೌಲ್ಯವನ್ನು ನಮೂದಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ಮುಂದೆ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟ ಆದಾಗ ನಿಮಗೆ ಇಲ್ಲಿ ಅರ್ಜಿ ಸಲ್ಲಿಕೆ ಆಗುತ್ತೆ ಅಂದರೆ ಅಧಿಕೃತ ವೆಬ್ಸೈಟಲ್ಲಿ. ಅದಾದ ನಂತರ 3ನೇ ಹಂತದಲ್ಲಿ ಅಧಿಕಾರಿಗಳು ಅಂದರೆ ಈ PM ಸೂರ್ಯೋದಯ ಯೋಜನೆ ಇದೆಯಲ್ಲ ಇದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳು ನಿಮ್ಮ ಅಪ್ಲಿಕೇಶನನ್ನು ಚೆಕ್ ಮಾಡ್ತಾರೆ. ಅಂದರೆ ಯಾವ ಏರಿಯಾ ಎಲಿಜಿಬಲ್ ಇದ್ದಾರಾ ಎಲ್ಲವನ್ನು ಅವರು ಕಂಪ್ಯೂಟರ್ ಚೆಕ್ ಮಾಡ್ತಾರೆ. ನೋಡಿ 3ನೇ ಹಂತ ನೋಡ್ಬೋದು.
ಇಲ್ಲಿ ಒಮ್ಮೆ ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದರೆ ಅಂದರೆ ಅವರು ಒಮ್ಮೆ ನಿಮ್ಮ ಅಪ್ರೂವ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಡಿಸ್ಕಾಮ್ನಲ್ಲಿ, ಅಂದರೆ ಡಿಸ್ಕಾಮ್ ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಯಾವುದು ವಿದ್ಯುತ್ ಕೇಂದ್ರ ಇದೆ ಅಲ್ಲಿಂದ ನಿಮಗೆ ನೋಂದಾಯಿತ ಮಾರಾಟಗಾರರಿಂದ ಸಸ್ಯವನ್ನು ಸ್ಥಾಪಿಸಿ ಅಂತ ಕನ್ನಡದಲ್ಲಿದೆ. ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಆಗಿರುವಂಥ ವಿದ್ಯುತ್ ಕೇಂದ್ರಕ್ಕೆ ನೀವು ಭೇಟಿ ನೀಡಿ, ಆಫೀಸಿಗೆ ಭೇಟಿ ನೀಡಿದಾಗ ಅಲ್ಲಿಂದ ನಿಮಗೆ ನೋಂದಾಯಿತ ಮಾರಾಟಗಾರ ಅಂತಿದೆ, ಅಂದರೆ ಅಲ್ಲಿಂದ ರಿಜಿಸ್ಟರ್ಡ್ ಮೆಂಬರ್ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಸೋಲಾರನ್ನು ಅವರು ಫಿಕ್ಸ್ ಮಾಡಿ ಹೋಗ್ತಾರೆ. ಇದು 3ನೇ ಹಂತದಲ್ಲಿ. 4ನೇ ಹಂತದಲ್ಲಿ ನೋಡ್ಬೋದು, ಅನುಸ್ಥಾಪನೆಯ ಪೂರ್ಣಗೊಂಡ ನಂತರ ಸಸ್ಯದ ವಿವರಗಳನ್ನು ಅಂದರೆ ಸೋಲಾರ್ನ ವಿವರಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ನೆಟ್ ಮೀಟರ್ಗಾಗಿ ಅರ್ಜಿ ಸಲ್ಲಿಸಿ ಅಂತ ಇದೆ. ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಕನ್ಫ್ಯೂಸ್ ಆಗೋದು, ನೀವೇನು ಸಲ್ಲಿಸುವಂತ ಅಗತ್ಯ. ಇದು ಬಂದುಬಿಟ್ಟು ನಿಮಗೆ ಏನು ಸೋಲಾರನ್ನು ಫಿಕ್ಸ್ ಮಾಡಿ ಹೋಗ್ತಾರ ನಿಮ್ಮ ನಿಯರೆಸ್ಟ್ ವಿದ್ಯುತ್ ಕಂಪನಿಯವರು, ಅಲ್ಲಿ ಅವರೇ ಅದನ್ನು ಸಬ್ಮಿಟ್ ಮಾಡ್ತಾರೆ. ನಿಮಗೆ ಚಿಂತೆ ಮಾಡುವಂಥ ಅಗತ್ಯ. ಕಂಪ್ಲೀಟಾಗಿ ಅವರು ನಿಮಗೆಲ್ಲ ಮಾಡಿಕೊಡ್ತಾರೆ. 5ನೇ ಹಂತದಲ್ಲಿ ನಿವ್ವಳ ಮೀಟರನ್ನು ಸ್ಥಾಪಿಸಿದ ನಂತರ ಡಿಸ್ಕಾಮ್ನಿಂದ ಅಂದರೆ ನಿಮ್ಮ ವಿದ್ಯುತ್ ಕಂಪನಿಯಿಂದ ತಪಾಸಣೆಯ ನಂತರ ಅಂದರೆ ನಿಮಗೆ ಒಮ್ಮೆ ಅವ್ರ ವಿದ್ಯುತ್ ಕಂಪನಿ ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿ ನೀಡಿ ಎಲ್ಲವನ್ನು ಚೆಕ್ ಮಾಡ್ತಾರೆ. ತಪಾಸಣೆ ಮಾಡಿದ ನಂತರ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪೋರ್ಟಲ್ನಿಂದ ರಚಿಸಲಾಗುತ್ತದೆ. ಅಂದರೆ ಅವರು ಅಪ್ಡೇಟ್ ಮಾಡ್ತಾರೆ, ಆನ್ಲೈನಲ್ಲಿ ಅವರು ಅಪ್ಡೇಟ್ ಮಾಡ್ತಾರೆ ರಿಪೋರ್ಟನ್ನು. ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ನಿಮಗೆ ಇಲ್ಲಿ 6ನೇ ಹಂತದಲ್ಲಿ ಇಲ್ಲಿ ನೋಡ್ಬೋದು, ಒಮ್ಮೆ ನಿಮ್ಮ ಆಯೋಗದ ವರದಿಯನ್ನು ನೀವು ಪಡಿತೀರಿ ಅಂದರೆ ನಿಮಗೆ ರಿಪೋರ್ಟ್ ಬರುತ್ತೆ ಕಂಪ್ಲೀಟಾಗಿ ಡೀಟೇಲಾಗಿ. ನಂತರ ನಿಮಗೆ ಪೋರ್ಟಲ್ ಮೂಲಕ ಬ್ಯಾಂಕ್ ಖಾತೆ ವಿವರಗಳು ಮತ್ತು ರದ್ದುಗೊಂಡ ಚೆಕ್ಕನ್ನು ನೀವು ಸಲ್ಲಿಸಬೇಕಾಗುತ್ತೆ. ಕಂಪ್ಲೀಟಾಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಏನಕ್ಕೆ ನಿಮಗೆ ಅಲ್ಲಿ ಸಬ್ಸಿಡಿ ಹಣ ನಿಮಗೆ ಆ ಸೇಮ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನಂತರ ನಿಮ್ಮಲ್ಲಿ ಒಂದು ಚೆಕ್, ಕ್ಯಾನ್ಸಲ್ಡ್ ಚೆಕ್ ಕೂಡ ಕೊಡಬೇಕಾಗುತ್ತೆ. 30 ದಿನಗಳ ಒಳಗೆ ನಿಮಗೆ ಸಬ್ಸಿಡಿ ಹಣವನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ ಈ ಯೋಜನೆ ಅಂಡರಲ್ಲಿ. ಸೊ ಇಷ್ಟೇ ಇರೋದು, ಸಿಂಪಲ್ ಆಗಿ, ಬೇರೆ ಏನೂ ಇಲ್ಲ ಇದರಲ್ಲಿ. ಸ್ನೇಹಿತರೆ, ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ, ನಿಜವಾಗಿ ಯೂಸ್ಫುಲ್ ಆದ ಮಾಹಿತಿಗಳಿಗಾಗಿ, ರಿಯಲ್ ಆದ ಮಾಹಿತಿಗಾಗಿ ನಮ್ಮ ಚಾನಲ್ನ ಮೊದಲನೇದಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಉಪಯುಕ್ತ ಆದರೂ ಕೂಡ ಪ್ರತಿಯೊಬ್ಬರು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋವನ್ನು ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆಯ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ತಗೊಂಡು ಬರ್ತೀವಿ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.